ಎಲ್ರಿಗೂ ನಮಸ್ಕಾರ. ಮಿಸ್ ಮಂಡ್ಯಗೆ ಸ್ವಾಗತ. ಇದು ಕರ್ನಾಟಕದ ಮಾತು ಆಸ್ಟ್ರೇಲಿಯಾದಿಂದ ನಾನು ಸೌಮ್ಯಶ್ರೀ ಗೌಡ. ಇವತ್ತು ನಾನು ಮೆಲ್ಬರ್ನ್ ಅಲ್ಲಿ ಇದ್ದೀನಿ, ಅದು ನಮ್ಮ ಬೆಂಗಳೂರು ವೈಬ್ಸ್ ಅಲ್ಲಿ. ನನ್ನ ಜೊತೆ ಇದ್ದಾರೆ ಜ್ಯೋತ್ಸ್ನಾ ಅವರು ಈ ರೆಸ್ಟೋರೆಂಟ್ ನ ರನ್ ಮಾಡ್ತಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಅವರು ಎಷ್ಟು ವರ್ಷ ಆಯ್ತು ಮೆಲ್ಬರ್ನ್ಗೆ ಬಂದು ಅಂತ ತಿಳ್ಕೊಳ್ಳೋಣ. ನಮಸ್ಕಾರ ಜ್ಯೋತ್ಸ್ನಾ ಅವರೇ. ನಮಸ್ಕಾರ. ಥ್ಯಾಂಕ್ ಯು ನಮ್ಮ ಜೊತೆ ಇವತ್ತು ಮಾತಾಡ್ತಾ ಇರೋದಕ್ಕೆ. ಥ್ಯಾಂಕ್ ಯು. ಇಟ್ಸ್ ಎ ಗ್ರೇಟ್ ಆಪರ್ಚುನಿಟಿ, ಒಳ್ಳೆ ಆಪರ್ಚುನಿಟಿ ಇದು. ಥ್ಯಾಂಕ್ ಯು. ಎಷ್ಟು ವರ್ಷ ಆಯ್ತು ನೀವು ಬಂದು? ನಾನು 20 ವರ್ಷ ಆಯಿತು. 20 ವರ್ಷ ಆಯಿತು. 20 ವರ್ಷ ಆದಮೇಲೆ ಅವ್ರು ಬಂದು ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್. ಯಾವಾಗ ಬಂದ್ರಿ ಮೆಲ್ಬರ್ನ್ಗೆ? ನಾನು 2006 ಬಂದೆ. ಓಕೆ. 10th ಆದಮೇಲೆ ಡಿಪ್ಲೊಮಾ ಮಾಡಿದ್ಮೇಲೆ ದೆನ್ ಸಮ್ಹೌ ಆಸ್ಟ್ರೇಲಿಯನ್ ಐಡಿಯಾ ಬಂತು. ಬ್ಯಾಚುಲರ್ಸ್ಗೆ ನಾನು ಓದಿದ್ದು ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್. ಓಕೆ. ಸೊ ಇಲ್ಲಿ ಬಂದು ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಮಾಡಿದೆ. ಆಮೇಲೆ ಅದರಲ್ಲೂ ಕೆಲಸ ಮಾಡಿದೆ. ದೆನ್ ವರ್ಕ್ ಇನ್ ರೀಟೇಲ್ ಫಾರ್ ಸಮ್ ಟೈಮ್. ಅದಾದಮೇಲೆ ಸರಿ ನಮ್ಮ ಹಸ್ಬೆಂಡು ಒಂದು ದಿವಸ ಫೈನ್ ಡೇ ಸ್ಟಾರ್ಟೆಡ್ ಲೈಕ್ ಇಬ್ಬರಿಗೂ ಕುಕಿಂಗ್ ಅಂದರೆ ತುಂಬ ಇಷ್ಟ. ಬೋತ್ ಆರ್ ಫ್ಯಾಷನೇಟ್ ಅಬೌಟ್ ಕುಕಿಂಗ್ ಆ್ಯಂಡ್ ಫೀಡಿಂಗ್ ಪೀಪಲ್. ಸೊ ಸರಿ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡೋಣ ಅಂದ. ಇಲ್ಲ ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ. ಇನ್ನು ಮಾಡಿದ್ರೆ ಎಲ್ಲರೂ ಮಾಡ್ದಂಗೆ ಮಾಡಬಾರ್ದು, ಏನಾದರೂ ಯೂನೀಕಾಗಿ ಮಾಡಬೇಕು, ನಮ್ಮದೇ ಅನ್ನೋದೊಂದು ಇರಬೇಕು. ನಮ್ಮದು ಎಲ್ಲೂ ಇಲ್ಲ, ಬ್ಯಾಂಗ್ಳೂರು ಸ್ಪೆಸಿಫಿಕ್ ರೆಸ್ಟೋರೆಂಟ್ ಅಂತ ಒಂದು ಬಿಗ್ ಸ್ಕೇಲಲ್ಲಿ ಎಲ್ಲೂ ಇಲ್ಲ. ಸೊ ಅದನ್ನೇ ಒಂದು ನೀಶಾಗಿ ತೊಗೊಂಡು ಮಾಡಿದ್ರೆ ಕರೆಕ್ಟಾಗಿ ಮಾಡಬೇಕು ಅಂತ ಒಂದು 1 ಇಯರಿಂದ ಟ್ರಯಲ್ ಮಾಡಿ ರೆಸಿಪಿ ಬುಕ್ ಕ್ರಿಯೇಟ್ ಮಾಡಿ ಫೀಡ್ಬ್ಯಾಕ್ ತೊಗೊಂಡು ಹಂಗೆ ಡಿಸೈನ್ ಮಾಡಿರೋ ಮೆನ್ಯೂನೇ ಇದು. 10th ಮುಗಿಸಿ ಡಿಪ್ಲೊಮಾ ಡಿಪ್ಲೊಮಾ ಇನ್ ವಿಮೆನ್ಸ್ ಪಾಲಿಟೆಕ್ನಿಕ್ SJP ಮಾಡಿದ್ದು. ಓಕೆ. ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಡ್ರಾಫ್ಟ್ಸ್ಮನ್ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಬಂದು ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಬ್ಯಾಚುಲರ್ಸ್ ಮಾಡಿ. ಸೊ ಬ್ಯಾಚುಲರ್ಸ್ಗೋಸ್ಕರ ಬಂದ್ರಿ. ಏನು ನಿಮ್ಮ ಇನ್ಸ್ಪಿರೇಷನ್ ಆಸ್ಟ್ರೇಲಿಯಾಗೆ ಬರೋದಕ್ಕೆ? ನಮ್ಮ ಫ್ಯಾಮಿಲಿ ಯಾರೂ ಈಚೆ ಇರಲಿಲ್ಲ ಅಬ್ರಾಡಲ್ಲಿ. ಮೈ ಮಾಮ್ ಆಲ್ವೇಸ್ ಡ್ರೀಮ್ಡ್ ಆಫ್ ಗೋಯಿಂಗ್ ಸಮ್ಮನ್ ಅಬ್ರಾಡ್. ಚಿಕ್ಕ ಮಾತು ಆಸೆ ನಮ್ಮ ಮಮ್ಮಿದು. ಹಂಗೆ ಸ್ಟಾರ್ಟ್ ಆಗಿದ್ದು. ಹಂಗೆ ಡೆವಲಪ್ ಆಗಿ ಸರಿ ಹೋಗೋಣ ಎಲ್ಲಾದರೂ. ಆ್ಯಂಡ್ ಇವತ್ತು ಅದು ಮರ ಆಗಿ ಬ್ಯಾಂಗ್ಳೂರ್ ವೈಬ್ಸ್ ಆಗಿದೆ. ಎಸ್. ಸೊ ಯು ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ಯುವರ್ ಮಮ್ ಫಾರ್ ದಟ್ ಐಡಿಯಾ. ಮಮ್ ಡೆಫಿನೆಟ್ಲಿ. ಆ್ಯಂಡ್ ಆಲ್ಸೋ ಲಾಟ್ ಫಾರ್ ಬ್ಯಾಂಗ್ಳೂರ್ ವೆರ್ ಐ ಗ್ರೋ ಅಪ್. ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರ್. ಸೊ ದಟ್ ಪ್ಲೇಸ್ ಹ್ಯಾವ್ ಗಿವನ್ ಮಿ ಅ ಲಾಟ್. ಏನೊಂದು ಒಳ್ಳೆಯದು ನಾನು ಆಸ್ಟ್ರೇಲಿಯಾಕ್ಕೆ ರಿಟರ್ನ್ ಕೊಡೋದು ಅಂದರೆ ಲೆಟ್ ಮಿ ಇಂಟ್ರಡ್ಯೂಸ್ ನಾನು ಏನು ಹುಟ್ಟಿ ಬೆಳೆದಿರೋ ಒಂದು ಫುಡ್ಡು ಅದೆಲ್ಲ ಇಲ್ಲಿ ಇವರು ತೋರ್ಸೋಣ ಕೊಡೋಣ ಅನ್ನೋದೇ ಒಂದು ಡ್ರೀಮ್. ಇವಾಗ ನೀವು ಹೇಳಿದ್ರಿ ನಾನು ಡಿಪ್ಲೊಮಾ ಮಾಡ್ಕೊಂಡು ಬ್ಯಾಚುಲರ್ಸಿಗೆ ಬಂದೆ ಅಂತ. ಅದು ನೀವು ಬಿಕಾಸ್ ಆಫ್ ಯುವರ್ ಮಮ್ಸ್ ಡ್ರೀಮ್. ಆ ಪ್ರೊಸೆಸ್ ಹೇಗಿತ್ತು? ಇಟ್ ವಾಸ್ ಬಿಕಾಸ್ ಈಗ ಅಟ್ಲೀಸ್ಟ್ ನಿಮಗೆ ಸ್ವಲ್ಪ ಮೀಡಿಯಾ ಇದೆ, ಎಕ್ಸ್ಪೋಜರ್ ಇದೆ. ಬ್ಯಾಕ್ ದೆನ್ ನಾಟ್ ಮಚ್ ಎಕ್ಸ್ಪೋಜರ್. ಸೊ ಕನ್ಸಲ್ಟೆನ್ಸಿಗೆ ಹೋಗಿ ಮೀಟ್ ಆಗಿ ಅವ್ರು ಕೇಳೋ ಡಾಕ್ಯುಮೆಂಟೇಷನ್ಸ್ ಅದೆಲ್ಲ ಇಟ್ ವಾಸ್ ನಾಟ್ ದಟ್ ಈಸಿ ಆ್ಯಸ್ ವಾಟ್ ಇಟ್ ಈಸ್ ನಾವು. ಸೊ ಎಲ್ಲ ಒಂದು ಹಠ ಹಿಡಿದು ಮಾಡಲೇಬೇಕು ಅಂತ ಮಾಡಿ ಒಬ್ಬಳೇ ಓಡಾಡಿ. ನಮ್ಮ ಫ್ಯಾಮಿಲಿ ನಮ್ಮ ಡ್ಯಾಡ್ ನೆವರ್ ವಾಂಟೆಡ್ ಮಿ ಟು ಗೋ ಔಟ್. ಅವ್ರು ಬಿಲೀವು ಮಾಡಿಲ್ಲ ಹೋಗ್ತೀನಿ ಅಂತ. ನಮ್ಮ ಮಮ್ ಸಪೋರ್ಟ್ ಮಾಡಿದ್ರು. ಎಲ್ಲ ಆದಮೇಲೆ ಒಂದು ಫೈನ್ ಡೇ ಎಲ್ಲ ವೀಸಾ ಎಲ್ಲ ಆಯಿತು, ಪ್ರೊಸೆಸ್ ಎಲ್ಲ ಆಯ್ತು. ನಿಮ್ಗೆ ಹೋಗ್ತೀನಿ ಅಂದರೆ ನಮ್ಮ ಡ್ಯಾಡ್ ವಾಸ್ ಲಿಟ್ರಲಿ ಶಾಕ್. ಹೆಂಗೆ ಕಳ್ಸೋಣ ಒಂದು ಹೆಣ್ಮಗುನ, ಅದು ಬೇರೆ ಕಂಟ್ರಿಗೆ ಗೊತ್ತಿಲ್ದಿರ. ಬಿಕಾಸ್ ನನ್ ಆಫ್ ಮೈ ಫ್ಯಾಮಿಲಿ ಮೆಂಬರ್ಸ್ ಆರ್ ಔಟ್ಸೈಡ್ ಇಂಡಿಯಾ. ಅದೊಂದು ಪ್ಲಸ್ ಫಸ್ಟ್ ಟೈಮ್ ಏಜಲ್ಲಿ ಹುಡುಗಿನ ಈಚೆ ಕಳಿಸೋದು. ಸೊ ಆದರೂ ಧೈರ್ಯ ಮಾಡ್ಕೊಂಡು ನಮ್ಮಮ್ಮ ಫೋರ್ಸ್ ಮಾಡಿ ನಮ್ಮಮ್ಮ ಕನ್ವಿನ್ಸ್ ಮಾಡಿ ಕಳಿಸಿದ್ಮೇಲೆ ಅಲ್ಲಿ ಸ್ಟಾರ್ಟ್ ಆಯಿತು ಜರ್ನಿ. ಅಲ್ಲಿಂದ ಇನ್ನು PR ತೊಗೊಂಡು PR ಆದಮೇಲೆ PR ಆದಮೇಲೆ ಮತ್ತೆ ಇಂಡಿಯಾಗೆ ಹೋಗ್ಬಿಟ್ಟೆ ಮದುವೆಗೆ ಅಂತ ಕರೆದ್ಮೇಲೆ. ಸರಿ ಆಮೇಲೆ ಒನ್ ಆಫ್ ಇಲ್ಲಿಂದ ಒಂದು ಅಲಯನ್ಸ್ ಅದೇ ಕಾರ್ತಿಕ್ದು ಬಂತು, ಕೇಳಿದ್ರು. ಸೊ ಸರಿ ಮತ್ತೆ ಮದುವೆ ಮಾಡ್ಕೊಂಡು ಮತ್ತೆ ಮೆಲ್ಬರ್ನ್ಗೆ ಬಂದೆ. ಸೊ ಹಣೆ ಬರ ಅನ್ನೋದು ಹೇಳ್ಕೊಂಡು ಮೆಲ್ಬರ್ನ್ಗೆ ವಾಪಸ್. ನಮ್ಮ ಮಮ್ಮಿಗಂತೂ ನಾನು ಹೋಗಿದ್ದು ಮೈ ಮಮ್ ಡ್ರೀಮ್ ಇಸ್ ಐ ಆಲ್ವೇಸ್ ಹ್ಯಾವ್ ಟು ಸೆಟಲ್ ಇನ್ ಮೆಲ್ಬರ್ನ್. ಸೊ ಅದು ಫೈನಲಿ ದೇವ್ರು ಕೇಳಿದ್ರು ಏನೋ ಅದು ಫುಲ್ಫಿಲ್ ಆಯ್ತು. ಹಿಂಗೆ ದ ಎಂಡ್ ಆಫ್ ದಿ ಡೇ ಯು ಶುಡ್ ಬಿ ಹ್ಯಾಪಿ. ಆ್ಯಂಡ್ ಇವತ್ತು ನೀವು ಮಾಡಿರೋ ಒಂದು ಕೆಲಸ ಇಟ್ಸ್ ಆಲ್ಸೋ ಗಿವಿಂಗ್ ಜಾಬ್ಸ್ ಫಾರ್ ಅದರ್ ಸ್ಟೂಡೆಂಟ್ಸ್. ನೀವು ಒಂದು ಸ್ಟೂಡೆಂಟಾಗಿ ಬಂದು ಆಂಟರ್ಪ್ರಿನರ್ ಆಗಿ ಹೌ ವಾಸ್ ದ್ಯಾಟ್ ಪ್ರೊಸೆಸ್ ಫ್ರಮ್ ಸ್ಟೂಡೆಂಟ್ ಟು ಆಂಟರ್ಪ್ರಿನರ್ಶಿಪ್? ಸ್ಟೂಡೆಂಟಿಂದ ಆ್ಯಕ್ಚುಲಿ ನಾವು ರಿಟೇಲಲ್ಲಿ ಮಾಡ್ತಾ ಇದ್ವಿ ಕಸ್ಟಮರ್ ಸರ್ವಿಸ್ ಮ್ಯಾನೇಜರ್ ಆ್ಯಂಡ್ ಅಸಿಸ್ಟೆಂಟ್ ಮ್ಯಾನೇಜರ್. ಸೊ ಅಲ್ಲೂ ವಿ ಹ್ಯಾವ್ ಗಿವನ್ ಎಂಪ್ಲಾಯ್ಮೆಂಟ್ ಫಾರ್ ಲಾಟ್ ಆಫ್ ಸ್ಟೂಡೆಂಟ್ಸ್. ಬಿಕಾಸ್ ನಾವು ಬಂದಾಗ ವಿ ಹ್ಯಾವ್ ಸೀನ್ ದ ಸ್ಟ್ರಗಲ್. ಸೊ ಎನಿ ಒನ್ ವಿ ನೋ ದಟ್ ವಿ ಕುಡ್ ಹೆಲ್ಪ್. ನಮ್ಗೆ ಎಲ್ಲಿ ಯಾವ ಉಲ್ವತ್ಸ್ಗೆ ಹೋದ್ರೂ ನಮ್ದೊಂದು ಒಂದು ಬ್ಯಾಚ್ ಇರುತ್ತೆ, ನಮ್ಮವ್ರನ್ನ ಸೇರಿಸೋದು ಲೈಕ್ ವಾಟ್ ಎವರ್ ಪಾಸಿಬಲ್ ಒಂದು ಹೆಲ್ಪ್. ಸೊ ಹಂಗಾಗಿ ಬಿಲ್ಡ್ ಆಗಿರೋ ಫ್ಯಾಮಿಲೀಸೇ ಈಗ ನಮಗಿರೋದಿಲ್ಲಿ. ದೇರ್ ಆಲ್ ಬಿಕಮ್ ಮೈ ಫ್ಯಾಮಿಲಿ ನಾವು. ಸೊ ನನ್ನಿದ್ದ 2 ಕಿಡ್ಸ್ ಆದಾಗಲೂ ನನಗೆ ಇಂಡಿಯಾದಿಂದ ಫ್ಯಾಮಿಲಿ ಬರಲಿಲ್ಲ, ಕೋವಿಡ್ ಟೈಮಲ್ಲಿ ಆಗಿದ್ದು. ಸೊ ದೇ ಸಪೋರ್ಟೆಡ್ ಮೀ ಆಲ್ಸೋ. ಸೊ ಅವಾಗಿಂದ ಸ್ಟಾರ್ಟ್ ಆಯಿತು. ಆಮೇಲೆ ದೆನ್ ಕಾರ್ತಿಕ್ ಬ್ಯಾಕ್ ಇಂಜುರಿ ಆಯಿತು, ಅವಾಗ ಉಲ್ವತ್ಸ್ ಬಿಟ್ವಿ. ಆಮೇಲೆ ಸರಿ ಓನಾಗಿ ಏನಾದರೂ ಮಾಡೋಣ ಅಂತ 7-Eleven ತೊಗೊಂಡ್ವಿ. 7-Eleven ರನ್ ಮಾಡ್ತಾ ಇದ್ದೀವಿ ಈಗ. ಇಲ್ಲ ಎಕ್ಸ್ಪೀರಿಯನ್ಸ್ ವೆರಿ ಗುಡ್. ಆ್ಯಸ್ ಎ ಫ್ಯಾಮಿಲಿ ರನ್ ಮಾಡಿದ್ರೆ ಇಟ್ಸ್ ಅ ಗುಡ್ ಬಿಸ್ನೆಸ್. ಬಟ್ ಅದು ಸಿಗೋದಕ್ಕೆ ಮಾತ್ರ ಇಟ್ಸ್ 1 ಇಯರ್ ಪ್ರೋಸೆಸ್. ವೆರಿ ಇಂಟೆನ್ಸ್ ಇಂಟರ್ವ್ಯೂಸ್ ಎಲ್ಲ ಇತ್ತು. ಇಬ್ಬರು ರಿಟೇಲಿಂದ ವಿ ಗಾಟ್ ಥ್ರೂ. ಅಲ್ಲಿಂದ ಅದು ಮುಗಿಸ್ಕೊಂಡು ಆಮೇಲೆ ಆಯಿತು ಅದು ಮಾಡ್ತಾಯಿದ್ವಿ. ದೆನ್ ದ ವೇ ವಿತ್ 2 ಕಿಡ್ಸ್ ಆರ್ ಲೈಫ್ ಸ್ಟೈಲ್ ವಾಸ್ ಗೋಯಿಂಗ್. ವಿ ಹ್ಯಾವ್ ಟು ಡೂ ಸಮಥಿಂಗ್ ಎಲ್ಸ್, ದಿಸ್ ಇಸ್ ನಾಟ್ ಎನಫ್ ಅಂತ ಹೇಳ್ಬಿಟ್ಟು ಹಂಗೆ ಸ್ಟಾರ್ಟ್ ಆಯ್ತಿದ್ದು. ಏನೋ ಚಿಕ್ಕದಾಗುತ್ತೆ ಪ್ರಾಜೆಕ್ಟ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಬಟ್ ನಮ್ಮದು ಬ್ಯಾಕ್ಗ್ರೌಂಡ್ ಅಲ್ಲ. ಸೊ ವೆರಿ ಹಾರ್ಡ್ ಲೆಸನ್ಸ್ ಲರ್ನ್ಡ್, ಬಟ್ ಇನ್ ಎ ಗುಡ್ ವೇ, ಗುಡ್ ಎಕ್ಸ್ಪೀರಿಯನ್ಸ್ ಐ ಶುಡ್ ಸೇ. ಅಂದ್ಕೊಂಡಿದ್ದ ಬಡ್ಜೆಟ್ಗೆ ಆಗಿದ್ದಕ್ಕೆ ಐ ಕಾಂಟ್ ಇವನ್ ಇಮ್ಯಾಜಿನ್, ಇಟ್ ವಾಸ್ ನೋ ಕ್ಲೋಸರ್. But somehow God helped us. Everything came at right time, and it did work out well.
ಆದಮೇಲೆ ಹೆಂಗೋಗುತ್ತೆ ಅನ್ನೋದೊಂದಿತ್ತು. ಬಟ್ ಟಚ್ ವುಡ್, ಗಾಡ್ ಗ್ರೇಸ್, ಎಲ್ಲ ಯುನೋ ತುಂಬ ಸಪೋರ್ಟಿವ್ ಆಗಿದ್ದಾರೆ ಲೋಕಲ್ ಕಮ್ಯುನಿಟಿ. ಆ್ಯಂಡ್ ಏಜ್ ರಿವ್ಯೂ ಆರ್ಟಿಕಲ್ ಬರೋದು ರೈಟ್ ಟೈಮ್ಗೆ ನಮಗೊಂದು ಹೆತ್ತು ಕೊಟ್ಟಂಗೆ ಆಯಿತು, ಅದೊಂಥರ ಒಂದು ಸಪೋರ್ಟ್ ಕೊಟ್ಟಂಗೆ ಆಯಿತು. ಆಮೇಲೆ ಹಿಂಗೆ ಬರೋರು ಒಳ್ಳೊಳ್ಳೆ ರಿವ್ಯೂಸ್ ಬರೀತಾ ಇದ್ದಾರೆ, ಒಳ್ಳೊಳ್ಳೆ ಮಾತು ಹೇಳ್ತಾರೆ. ವರ್ಡ್ ಆಫ್ ಮೌತೇ ನಮ್ಮದು. ಮಾರ್ಕೆಟಿಂಗ್ ಅಷ್ಟಿರಲಿಲ್ಲ ಸ್ಟಾರ್ಟಿಂಗಲ್ಲಿ, ಬಿಕಾಸ್ ಅಷ್ಟು ಟೈಮ್ ಇರಲಿಲ್ಲ, ನಮಗೆ ಶೆಫ್ ಇರಲಿಲ್ಲ. ನಾನು ಕಾರ್ತಿಕ್ ಇಬ್ಬರೇ ಒಳಗಡೆ ಶೆಫ್ ಇದ್ದಿದ್ದು. ಸೊ ಆಮೇಲೆ ಹಂಗೆ ವರ್ಡ್ ಆಫ್ ಮೌತ್ ಆಗಿ ಈಗ ಸ್ವಲ್ಪ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ವಿತ್ ದಟ್ ವರ್ಡ್ ಆಫ್ ಮೌತ್ ವಿತ್ ಆಲ್ಸೋ ಮಾರ್ಕೆಟಿಂಗ್, ಇಟ್ಸ್ ಗೋಯಿಂಗ್ ಟಚ್ ವುಡ್ ಗೋಯಿಂಗ್ ರಿಯಲಿ ಗುಡ್. ದಟ್ಸ್ ವೆರಿ ನೈಸ್ ಜ್ಯೋತ್ಸ್ನಾ. ಇವಾಗ ನೀವು ಹೇಳಿದ್ರಿ 2 ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇವಾಗ, 7-Eleven ಕೂಡ ಮತ್ತು ರೆಸ್ಟೋರೆಂಟು. ಇನ್ ದಿಸ್ ಪ್ರೋಸೆಸ್ ನೀವು ಸಕ್ಸಸ್ ಮತ್ತು ಫೇಲ್ಯೂರ್ 2 ನೋಡಿರ್ತೀರ. ಫೇಲ್ಯೂರ್ ಹೆಂಗೆ ಫೇಸ್ ಮಾಡ್ಬೋದು? ಇವಾಗ ಹೊಸದಾಗಿ ಆಂಟರ್ಪ್ರಿನರ್ಶಿಪ್ ಸ್ಟಾರ್ಟ್ ಮಾಡಬೇಕು, ದುಡ್ಡು ಇದ್ರೇ ಸ್ಟಾರ್ಟ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಸ್ಟಾರ್ಟೇ ಮಾಡೋಕ್ಕಾಗಲ್ಲ. ನಮ್ಮದು ಬ್ಯಾಕ್ಗ್ರೌಂಡ್ ಇದೆ, ನಾವು ಬ್ಯಾಕ್ಗ್ರೌಂಡ್ ಇರೋರು ಮಾತ್ರ ಬಿಸ್ನೆಸ್ ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್ ಇದೆ. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅದು? ಬಟ್ ಬ್ಯಾಕ್ಗ್ರೌಂಡ್ ಡೆಫಿನೆಟ್ಲಿ ದುಡ್ಡು ಇರಲೇಬೇಕು. ದುಡ್ಡಿಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಓಕೆ, ದುಡ್ಡಿದ್ರೆ ಒಂದೇನಂದರೆ ದುಡ್ಡು ನಮಗೆ ಟ್ಯಾಲೆಂಟು ನಾಲೆಜ್ ಕೊಡೋಲ್ಲ. ದುಡ್ಡು ಡೆಫಿನೆಟ್ಲಿ ಇರಬೇಕು. ದುಡ್ಡು ಏನಕ್ಕೆ ಇರಬೇಕಂದ್ರೆ ಧೈರ್ಯ. ನಾಳೆ ದಿನ ಇದು ಏನಾದ್ರೂ ಪರವಾಗಿಲ್ಲ, ನಾವು ಚೇತರಿಸ್ಕೋಬೋದು ಅನ್ನೋ ಧೈರ್ಯ ಕೊಡುತ್ತೆ ದುಡ್ಡು ಹೊರತು. ಬಟ್ ದುಡ್ಡು ನಮಗೆ ಟ್ಯಾಲೆಂಟು ನಾಲೆಜು ಎಕ್ಸ್ಪೀರಿಯನ್ಸ್ ಅಂತ ಕೊಡೋಲ್ಲ. ಸೊ ಫಿನಾನ್ಸ್ ಈಸ್ ವೈಟಲ್ ಪಾರ್ಟ್ ಆಫ್ ಇಟ್. ಬಟ್ ಐ ವುಡ್ ಸೇ ಆಲ್ಸೋ ಹೆಂಗೆ ಅಂದರೆ ಧೈರ್ಯ ಮಾಡೋದು ಇನ್ನೊಂದು ಅದು ಇನ್ನೊಂದು ಹಂತನೇ ಅದು ಆ್ಯಕ್ಚುಲಾಗಿ. ಎಸ್ಪೆಷಲಿ ನಾವಿರೋ ಸ್ಟೇಟಲ್ಲಿ ಈಗ 2 ಯಂಗ್ ಕಿಡ್ಸ್, ನನಗೆ 4.5, 3 ಈ ಸ್ಟೇಜಲ್ಲಿ ಫಿನಾನ್ಷಿಯಲಿ ನಾವು ಈ ಧೈರ್ಯ ಮಾಡಿದ್ದು ನಾವು ಹಿಂಗೆ ಯೋಚನೆ ಮಾಡಲಿಲ್ಲ. ಬಟ್ ಹಿಂಗಾಯಿತು. ಬಟ್ ಸ್ಟಿಲ್ ವಿ ವರ್ ಏಬಲ್ ಟು ಸಸ್ಟೈನ್ ವಾಸ್ ಬಿಕಾಸ್ ಸ್ವಲ್ಪ ನಾವು ಬ್ಯಾಕ್ಗ್ರೌಂಡ್ ನಮ್ಮ ಫ್ಯಾಮಿಲಿ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿ, ಡ್ಯಾಡ್ ಎಲ್ಲ ಹೆಲ್ಪ್ ಮಾಡಿದ್ರು. ಸೊ ದಟ್ಸ್ ಹೌ ಐ ಕುಡ್ ಸಸ್ಟೈನ್ ದಟ್ ಹಾರ್ಡ್ ಪಾರ್ಟ್ ವೆನ್ ವಿ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಹ್ಯಾಪನ್. ಬ್ಯಾಕ್ಗ್ರೌಂಡ್ ಇರಬೇಕು, ಅದ್ರ ಜೊತೆ ಸಪೋರ್ಟಿವ್ ಹಸ್ಬೆಂಡ್ ಇರಬೇಕು. ಆ್ಯಸ್ ಎ ಕಪಲ್ ವಿ ವಿಲ್ ಹ್ಯಾವ್ ಲಾಟ್ ಆಫ್ ಮಿಸ್ಆರ್ಗ್ಯುಮೆಂಟ್ಸ್ ಎಲ್ಲ ಇರುತ್ತೆ. ಬಟ್ ಸ್ಟಿಲ್ ಆ ಜರ್ನಿ ಅನ್ನೋದು ಎಂಡ್ ಆಫ್ ದ ಡೇ ವೆನ್ ದ ಥರ್ಡ್ ಪರ್ಸನ್ ಕಮ್ಸ್ ವಿ ಬೋತ್ ಆರ್ ಒನ್. ದಟ್ ಮ್ಯಾಟರ್ಸ್ ಅ ಲಾಟ್. ಸೊ ದಟ್ ಈಸ್ ವಾಟ್ ದಿಸ್ ಬಿಸ್ನೆಸ್ ಇಸ್ ಇಷ್ಟು ಸಕ್ಸಸ್ ಆಗೋ ಕಾರಣ ಅದು ಅನ್ಕೊತೀನಿ ನಾನು. ಆಸ್ ಎ ವಿಮೆನ್ ಆಂಟರ್ಪ್ರಿನರ್, ಹೌ ಡು ಯು ಫೀಲ್ ಅಬೌಟ್ ಆಲ್ ದಿಸ್? ವೆರಿ ಪ್ರೌಡ್ ಆ್ಯಂಡ್ ವೆರಿ ಹ್ಯಾಪಿ. ಆ್ಯಂಡ್ ಲೈಕ್ ಎವ್ರಿಥಿಂಗ್ ಸ್ಟಾರ್ಟಿಂಗ್ ಎಲ್ಲರೂ ಹೇಳಿದ್ರು ಓನ್ಲಿ ಬ್ಯಾಂಗ್ಳೂರ್ ಮೆನ್ಯೂ ನಡೆಯಲ್ಲ, ವೈ ವಿಲ್ ಪೀಪಲ್ ಓನ್ಲಿ ಕಮ್ ಫಾರ್ ಪರ್ಟಿಕ್ಯುಲರ್ ಕ್ವಿಸಿನ್. ಐ ಸ್ಟುಡ್ ಬೈ ಇಟ್. I had so many You believed in yourself? Not just myself, my Bangalore. I believe my Bangalore, where I come from, and I believe our people, our cuisine, what we grew up with. Very strong belief, because Bangalore is not just Kannadigas. Yes. It's a multicultural. Same like Melbourne. Australia no multicultural hai. ಅದೊಂದು ಕಾನ್ಸೆಪ್ಟ್. ಇನ್ನೊಂದೇನಂದರೆ ಲೈಕ್ ಬ್ಯಾಂಗ್ಳೂರ್ ಫುಡ್ ಇಸ್, ಇಟ್ಸ್ ಗಾಟ್ ಸಮ್ ಹಂಬಲ್ ಸೇಯಿಂಗ್ ಸ್ಟೋರಿ ಇದೆ ಒಂದು. ಇಟ್ಸ್ ನಾಟ್ ವೆರಿ ಸ್ಟ್ರಾಂಗ್ ಇಲ್ಲ, ವೆರಿ ಹಂಬಲ್. ಬ್ಯಾಂಗ್ಳೂರ್ ಜನದ ಥರನೂ ಯಾರೂ ಬರೋಲ್ಲ. They are so welcoming, so nice. So I wanted to bring that atmosphere, that vibe. ನಮಗೆಲ್ಲರಿಗೂ ಇರುತ್ತಲ್ಲ, ಕಾಫಿ ಡೇಲಿ ಒಂದು ಅಡ್ಡ ಇರುತ್ತೆ, ಒಬ್ರು ಕೂತ್ಕೊಂತೀವಿ, 10 ಜನ ಬರ್ತಾರೆ, ಫ್ರೆಂಡ್ಸ್ ಹೋಗ್ತಾ ಇರ್ತಾರೆ. ಸೊ ಆ ಅಡ್ಡ ಥರ ಇದಾಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ಗೆ ಓಪನ್ ಮಾಡಿದ್ವಿ. ಅದಕ್ಕೆ ಅಡ್ಡ ಅಂತಾನೆ ಬರ್ಬೋದು, ಕಾಫಿ ಬಿಸಿ ಬಿಸಿ ಅಡ್ಡ ಅಂತ. ಸೊ ವೆರಿ ನೈಸ್ ಕಾನ್ಸೆಪ್ಟ್ ನೀವು ಮಾಡಿರೋದು. ಐ ಹೋಪ್ ಎವ್ರಿಬಡಿ, ಅದು ಸ್ಟೂಡೆಂಟ್ಸ್ ಹೂ ವಾಂಟ್ ಟು ಕಮ್ ಟು ಮೆಲ್ಬರ್ನ್ ಆರ್ ಆಸ್ಟ್ರೇಲಿಯಾ, ದೇ ಗೆಟ್, ಅವ್ರಿಗೆ ಇದು ಇನ್ಸ್ಪಿರೇಷನ್ ಆಗಲಿ, ಒಂದು ಸ್ಫೂರ್ತಿ ಆಗಲಿ. ಜ್ಯೋತ್ಸ್ನಾ ಥರ ಒಂದು ಕಾನ್ಸೆಪ್ಟ್ನ ರೆಡಿ ಮಾಡ್ಕೊಬೋದು. ಅದು ನಿಮ್ಮಲ್ಲಿದೆ, ನೀವೇನು ಮಾಡಬೇಕು ಅನ್ನೋದು. ಧೈರ್ಯ ಮಾಡಬೇಕು. ಮ್ಯಾನಿಫೆಸ್ಟೇಷನ್ ಅಂದರೆ ಏನೂ ಅಲ್ಲ. ವೆನ್ ಯು ಹ್ಯಾವ್ ಸಮಥಿಂಗ್, ಅದನ್ನು ಧೈರ್ಯ ಮಾಡಿ ನಿಮ್ಮೊಳಗಿಂದ ಬರಬೇಕು. ಇಂಟೆನ್ಷನ್ ಗುಡ್ ಆಗಿರಬೇಕು, ಅದು ಆವಾಗ ಎಲ್ಲನೂ ಸಕ್ಸಸ್ ಆಗುತ್ತೆ. ಡ್ರೀಮ್ ಬಿಗ್. ಏನೇ ಆದರೂ ದಿನಕ್ಕೊಂದು 10 ಸತಿ ನಂಗೆ ಇದು ಬೇಕು ಅಂದ್ಕೊಳ್ಳಿ. ಮೇ ಬಿ ಆ ತಥಾಸ್ತು ದೇವ್ರು ಇರ್ತಾರಲ್ಲ, ಒಂದು ಸತಿ ತಥಾಸ್ತು ಅಂದರೆ ಮುಗೀತು, ಆಗೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಜ್ಯೋತ್ಸ್ನಾ, ನನ್ನ ಜೊತೆ ಇವತ್ತು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.